ತುಂಬ ವರ್ಷಗಳಿಂದ ನಾನು ಕಾಣ್ತಿದ್ದಿದ್ದು ಒಂದು ಕನಸು ನನಸಾಗ್ತಿದೆ. ಅದೇನು ಗೊತ್ತಾ ಹೇಳ್ತೀನಿ ಬನ್ನಿ. ನಾನು ಸಣ್ಣ ಮಗು ಇದ್ದಾಗಲಿಂದನೂ ರಾಯರ ಭಕ್ತೆ. ರಾಯರು ಅಂದರೆ ತುಂಬ ಒಲವು. ಸೊ ನಮ್ಮ ಮನೆ ಹತ್ರ ಒಂದು ರಾಯರ ಮಠ ಇತ್ತು. ಯಾವಾಗಲೂ ಹೋಗ್ತಿದ್ದೆ ರಾಯರನ್ನ ನೋಡೋಕ್ಕೆ. ಯಾವಾಗಲೇ ರಾಯರನ್ನ ನೋಡಿದ್ರು ಕೇಳ್ಕೊತಾ ಇದ್ದೆ, ನಾನು ಯಾವಾಗ ಮಂತ್ರಾಲಯಕ್ಕೆ ಬರೋದು, ನಾನು ಯಾವಾಗ ನಿಮ್ಮನ್ನು ನೋಡೋದು. ಆದರೆ ಕಾಲ ಕೂಡ ಬಂದೇ ಇರಲಿಲ್ಲ ರಾಯರ ದರ್ಶನ ಮಾಡೋಕ್ಕೆ. ಆದರೆ ಈಗ ಕಾಲ ಕೂಡ ಬಂದಿದೆ ರಾಯರನ್ನ ದರ್ಶನ ಮಾಡೋಕ್ಕೆ. ನಾನು ನನ್ನ ಫ್ಯಾಮಿಲಿನ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ರಾಯರನ್ನ ನೋಡೋಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಆ್ಯಂಡ್ ಜರ್ನಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೆಳಗ್ಗೆನೇ ಎದ್ದು ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ಹಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. 350 ಕಿಲೋಮೀಟರ್ಸ್ ಇತ್ತು ಮಂತ್ರಾಲಯ ನಮಗೆ. ಸೊ ಬೇಗ ರೀಚ್ ಆದ್ವಿ ಸಂಜೆ ಅಷ್ಟರಲ್ಲಿ. ಈಗ ನಾವು ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಸ್ಟೇ ಆಗೋಕ್ಕೆ. ಬೆಳಗ್ಗೆ 6 ಗಂಟೆಗೆ ಪೂಜೆ ಇದೆ. ಸೊ 4:30-5 ಗಂಟೆಗೆ ಎದ್ದು ರೆಡಿಯಾಗಿ ಹೊರಡ್ಬೇಕು ನಾವು. ದೇವಸ್ಥಾನದ ಪಕ್ಕದಲ್ಲೇ ಹತ್ರದಲ್ಲೇ ಒಂದು ರೂಮ್ನ ಮಾಡ್ಕೊಂಡಿದ್ದೀವಿ. ಈಗ ನಾವು ಸ್ವಲ್ಪ ರೆಸ್ಟ್ ಮಾಡಿ ಬೆಳಿಗ್ಗೆ ದರ್ಶನ ಮಾಡ್ತೀವಿ. ದರ್ಶನ ಎಲ್ಲ ಹೆಂಗಾಯಿತು ಅಂತ ಹೇಳಿ ಮುಂದಿನ ವೀಡಿಯೋಲಿ ಹೇಳ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.